ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಹಾಗೆ ಬಿಜೆಪಿ ನಾಯಕರುಗಳ ನಡುವೆ ದೊಡ್ಡ ಸಮರನೇ ಶುರುವಾಗುವ ಲಕ್ಷಣ ಕಂಡು ಬರ್ತಾ ಇದೆ. ಗೃಹ ಸಚಿವರಾದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ RSS ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಈ ಮಾತಿಗೆ ಕೇಸರಿ ಪಡೆಯಂತೂ ನಿಗಿ ಕೆಂಡ ಆಗ್ಬಿಟ್ಟಿದೆ. ನೋಂದಣಿ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಪ್ರಿಯಾಂಕ್ ಖರ್ಗೆ ಡಿಕೆ ಸಂಪುಟದ ಯಂಗ್ ಅಂಡ್ ಎನರ್ಜೆಟಿಕ್ ಮಿನಿಸ್ಟರ್. ಗೃಹ ಸಚಿವರಾದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಬಾರ್ ಅಂಡ್ ಪಬ್ಗಳಲ್ಲಿ ಅಪ್ರಾಪ್ತರಿಗೆ ಪ್ರವೇಶ ನೀಡಬಾರದು, ಕಟ್ಟುನಿಟ್ಟಾಗಿ ರೂಲ್ಸ್ ಜಾರಿ ಮಾಡಬೇಕು. ಒಂದು ವೇಳೆ ನಿಯಮ ಉಲ್ಲಂಘನೆ ಆದರೆ ನೋಟಿಸ್ ಕೊಡಿ ಅಂತ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಹೀಗೆ ತಮ್ಮ ಇಲಾಖೆಗೆ ಚುರುಕು ಮುಟ್ಟಿಸಿರುವ ಪ್ರಿಯಾಂಕ್ ಖರ್ಗೆ ಮತ್ತೊಂದು ವಿಚಾರವನ್ನ ಕೈಗೆತ್ತಿಕೊಂಡಿದ್ದಾರೆ. ಆ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ವೇದಿಕೆಯಾಗಿದೆ. ಎಸ್, ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಸಚಿವ ಪ್ರಿಯಾಂಕ್ ಖರ್ಗೆ RSS ಬಗ್ಗೆ ಮಾತನಾಡುತ್ತಲೇ ಬರ್ತಿದ್ರು. ಅದರ ಅಸ್ತಿತ್ವವನ್ನ ಪ್ರಶ್ನಿಸುತ್ತಿದ್ರು. ನೋಂದಣಿ ಬಗ್ಗೆ ಪ್ರಶ್ನಿಸಿದ್ರು. ಇದಕ್ಕೆ ಬಿಜೆಪಿಗರು ಕೂಡ ತಕ್ಕ ತಿರುಗೇಟು ನೀಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಪ್ರಿಯಾಂಕ್ ಖರ್ಗೆ ಗೃಹ ಮಂತ್ರಿಯಾಗಿದ್ದಾರೆ. ಇದೇ ಹೊತ್ತಲ್ಲೇ ಕಾರ್ಕಳದಲ್ಲಿ ವ್ಯಕ್ತಿಯೊಬ್ಬ ಖರ್ಗೆಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಬೆದರಿಕೆ ಹಾಕಿದವನ ಕಮೆಂಟ್ ಸ್ಕ್ರೀನ್ ಶಾಟ್ ಅನ್ನ ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ. ಇದೇ ಟ್ವೀಟ್ನಲ್ಲಿ RSSನ ನೋಂದಣಿಗೆ ದಾಖಲೆ ರೆಡಿ ಮಾಡಿ ಇಟ್ಕೊಳ್ಳುವಂತೆ ಬರೆದುಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಗೆ ಸವಾಲ್ ಎಸೆದಿದ್ದಾರೆ. ಡಿಆರ್ ಕರ್ನಾಟಕ ಬಿಜೆಪಿಗರೇ, ಯಾಕಿಷ್ಟು ಚಿಂತೆಗೊಳಗಾಗಿದ್ದೀರಿ? ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು 48 ಗಂಟೆಗಳು ಕೂಡ ಆಗಿಲ್ಲ. ನಿಮ್ಮ ಭಯ, ನಿಮ್ಮಲ್ಲಿನ ಆತಂಕ, ನಿಮ್ಮಲ್ಲಿನ ದುಗುಡ ಎಲ್ಲವೂ ವ್ಯಕ್ತವಾಗ್ತಿದೆ. ಈಗಾಗಲೇ RSS ಅನ್ನ ಬಳಸಿಕೊಂಡು ನನ್ನನ್ನು ನಿಂದಿಸುತ್ತಿದ್ದೀರಿ ಹಾಗೂ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದೀರಿ. ನೀವು ಮಾಡೋದನ್ನ ಮಾಡಿ. ಮುಖ್ಯವಾಗಿ ದಯವಿಟ್ಟು ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ನನ್ನ ನಮಸ್ಕಾರವನ್ನ ತಿಳಿಸಿ ಹಾಗೂ ನಿಮ್ಮ ರಾಜಕೀಯ ಮೇಲಾಧಿಕಾರದ ಸಂಘಟನೆಯ ನೋಂದಣಿಗಾಗಿ ದಾಖಲೆಗಳನ್ನು ಸಿದ್ಧವಾಗಿಡಲು ಹೇಳಿ. ಪ್ರಿಯಾಂಕ್ ಖರ್ಗೆ ಮಾಡಿರುವ ಈ ಟ್ವೀಟ್ಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಟಾರ್ಗೆಟ್ ಮಾಡಿ ಇವರು RSS ವಿರುದ್ಧ ಹಿಂಗೆ ಮಾಡ್ತಾ ಇದ್ದಾರೆ, ಬ್ಯಾನ್ ಮಾಡಕ್ಕೆ ಹೇಳಿದ್ದಾರೆ. ಪ್ರಿಯಾಂಕ್ ಭಾಳ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಬ್ಯಾನ್ ಮಾಡಕ್ಕೆ ಹೇಳಿಲ್ಲ, ನೀವು ರಿಜಿಸ್ಟ್ರಿ ಮಾಡಿ ಆ್ಯಸ್ ಪರ್ ಕಾನೂನಿನ ರೀತಿಯ ನೀವು ಕೆಲಸ ಮಾಡಿ ಅಂತ ಅನ್ನೋದು ತಪ್ಪ. ಇನ್ನು RSS ನೋಂದಣಿಗೆ ದಾಖಲೆ ರೆಡಿ ಮಾಡಿಕೊಳ್ಳಲಿ ಎಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಈಗ ಮೊನ್ನೆ ಹೋಮ್ ಮಿನಿಸ್ಟರ್ ಆಗಿದ್ದೀರಿ. ನಿಮ್ಮ ಅಪ್ಪ ಮುಂಚೆನೇ ಆಗಿದ್ರು. ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡ್ತೀರಿ? ನೀವು ಸರ್ವಾಧಿಕಾರಿ ಅಲ್ಲ. ಎಲ್ಲೋ 2-3 ರಾಜ್ಯಗಳಲ್ಲಿ ನೀವು ಅಧಿಕಾರದಲ್ಲಿದ್ದೀರಿ. ನೋಂದಣಿ ಮಾಡ್ಕೊಳ್ಳೋಕ್ಕೆ ಅದು ಸಂಘ ಅಲ್ಲ, ಅದು ಬಿಸ್ನೆಸ್ಸು ಅಲ್ಲ, ಅದು ಸಮಾಜವನ್ನು ಸಂಘಟಿಸೋ ಸಂಘಟನೆ. ಇಂದಿರಾ ಗಾಂಧಿ ಅವರು ನಿಷೇಧ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅವರಿಂದ ಆಗಿಲ್ಲ. ರಾಜೀವ್ ಗಾಂಧಿ ಅವರ ಕೈಯಲ್ಲಿ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಯಲ್ಲಿ ಆಗಿಲ್ಲ. ಸಂಘವನ್ನು ನಿಷೇಧ ಮಾಡೋದ್ರ ಬಗ್ಗೆ, ಸಂಘದ ಬಗ್ಗೆ ಏನಾದರೂ ಕಿರುಕುಳ ಕೊಡೋದ್ರ ಬಗ್ಗೆ, ಸಂಘಕ್ಕೆ ಕೆಟ್ಟ ಶಬ್ದದಿಂದ ದೊಡ್ಡವನಾಗ್ತೇನೆ ಅನ್ನುವಂಥ ಭ್ರಮೆಯಿಂದ ಹೊರಗೆ ಬರೋದು ಒಳ್ಳೆಯದು ಅಂತೇಳಿ ನನ್ನ ಸಲಹೆ. ಈ ಹಿಂದೆ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಪ್ರಿಯಾಂಕ್ ಪತ್ರ ಬರೆದಿದ್ರು. ಇದೀಗ ಬಿಜೆಪಿ ಹಾಗೂ RSSಗೆ ಎಚ್ಚರಿಕೆ ಎಂಬಂತೆ ಟ್ವೀಟ್ ಮಾಡಿದ್ದಾರೆ. ಆದರೆ ಇದ್ಯಾವುದಕ್ಕೂ ಹಿಂಜರಿಯದ ಕೇಸರಿ ಪಡೆ ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೌಂಟರ್ ಮಾಡ್ತಿದೆ. ಕಿರಣ್ ಹನಿಯಡ್ಕ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.